ಹಲೋ ಎವ್ರಿವನ್, ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಮಾಕ್ ಟೆಸ್ಟು ತೊಗೊತಿದ್ದೀರಾ? ಯಾಕೆಂದರೆ ಮಾಕ್ ಟೆಸ್ಟಿಂದನೇ ನಮಗೆ ನೀಟಾಗಿ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಈಗಿನ ಟೈಮು ರಿವಿಷನ್ ಮಾಡೋದಕ್ಕೆ ಮತ್ತು ಮಾಕ್ ಟೆಸ್ಟನ್ನು ನೋಡಲಿಕ್ಕೆ. ನೀವು ಎಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ ಮಾಕ್ ಟೆಸ್ಟಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಮೇನ್ ಇಂಪಾರ್ಟೆಂಟ್ ಬಂದು ನಮಗೆ ಟೈಮ್ ಮ್ಯಾನೇಜ್ಮೆಂಟ್. ಈಗಾಗಲೇ ಗೊತ್ತಾಗ್ತಾ ಇದೆ, ಮಾಕ್ ಟೆಸ್ಟ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ಇವಾಗ ನೋಡೋದಾದರೆ ನಮಗೆ 150 ಕ್ವೆಶನ್ಸ್ ಇರುತ್ತೆ, 150 ಮಿನಿಟ್ಸ್ ಇರುತ್ತೆ. ಇದರಲ್ಲಿ ನಮಗೆ ಏನಂತಂದರೆ ಇನ್ವಿಜಿಲೇಟರ್ಸ್ ಬರ್ತಾರೆ, ಅವ್ರನ್ನ ಮಾತಾಡ್ಸೋದಾಗಲಿ, ಅವ್ರ ಸೈನ್ ಅಂತ ತಗೊಳ್ತಾರೆ, ಅಥವಾ ನೀರಿಗೆ ಅಂತ ಮಿನಿಮಮ್ ಏನಾಗುತ್ತೆ, ಒಂದು 15 ಮಿನಿಟ್ಸ್ ಹೋಗ್ಬಿಡುತ್ತೆ. ಆವಾಗ 15 ಮಿನಿಟ್ಸ್ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ. ಆವಾಗ ನಿಮಗೆ ಏನಾಗ್ಬಿಡುತ್ತೆ, ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೌದಪ್ಪ, ಏನು ಮಾಡೋದು, ಟೈಮ್ ವೇಸ್ಟ್ ಆಗಿ ಹೋಗ್ಬಿಡ್ತು ಅಂತ. ಈ ಒಂದು ಟೈಮು ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಹೋಗುತ್ತೆ, ನಿಮಗೆ ಒಂದೇ ಅಲ್ಲ. ಅದಕ್ಕೆ ನಾವು ಯಾವ ಥರ ಮುಂಚೆನೇ ಪ್ರಿಪೇರ್ ಆಗಿರಬೇಕು ಅಂತ ನೋಡೋದಾದರೆ, ಫಸ್ಟು ಪ್ರಿಯಾರಿಟಿ ಕೊಡಬೇಕಾಗಿರೋವಂಥದ್ದು ಯಾವುದು ಅಂತಂದರೆ ಈಸಿ ಸಬ್ಜೆಕ್ಟು. ನಿಮಗೆ ಯಾವುದು ಈಸಿ ಇದೆಯೋ ಅದನ್ನು ತಗೊಳ್ಳಿ. ಹಾಗೆ ಈಸಿ ಕ್ವೆಶನ್ಸು. ಇವಾಗ ಪ್ರಿಯಾರಿಟಿ ಅಂತಂದ ನಾವು ಈಸಿ ಸಬ್ಜೆಕ್ಟ್ ತೊಗೊಂಬಿಟ್ರೆ ಒಂದರಲ್ಲೇ ಸ್ಟ್ಯಾಗಿನ್ ಆಗಿ ಇರಬಾರ್ದು. ಇವಾಗ ಈ ಒಂದು ನಿಮಗೆ ಈಸಿ ಸಬ್ಜೆಕ್ಟ್ ಯಾವುದಪ್ಪ ಅಂದ್ಕೊಂಡ್ರೆ ಕನ್ನಡ ಅಂದ್ಕೊಂಡ್ರೆ, ಕನ್ನಡ ಎಷ್ಟಾಗುತ್ತೋ ಅಷ್ಟು ಪ್ರಶ್ನೆನ ಸಾಲ್ವ್ ಮಾಡ್ತಾ ಹೋಗಿ. ಗೊತ್ತಿಲ್ಲ ಅಂತಂದರೆ ತಕ್ಷಣ ಸ್ಕಿಪ್ ಮಾಡಿಬಿಡ್ಬೇಕು. ಅದನ್ನೇ ಹೇಳ್ಕೊಂಡು ಕೂತ್ಕೊಬಾರ್ದು, ಇದು ನನ್ನ ಕೈಗೆ ಆಗುತ್ತೆ ಅಂತ ಕೂತ್ಕೊಳ್ಳೋಕೆ ಹೋಗಬೇಡಿ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ನೋಡಿ, ಒಂದು 2 ಸರಿ ನೋಡಿಬಿಟ್ಟು 2 ಸೆಕೆಂಡಿಗೆ ಡಿಸಿಷನ್ ತೊಗೊಂಡು ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿಬಿಟ್ಟು ಕನ್ನಡ ಮುಗೀತಾ, ನೆಕ್ಸ್ಟ್ ಯಾವುದು ಈಸಿ ಸಬ್ಜೆಕ್ಟ್ ಇದೆ ಅದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ನಿಮಗೆ CDP ಈಸಿ ಇತ್ತಂದರೆ CDPಗೆ ಜಂಪ್ ಆಗಿ, ಇಂಗ್ಲೀಷೇ ಈಸಿ ಇತ್ತು ಅಂತಂದರೆ ಇಂಗ್ಲೀಷಲ್ಲೇ ಸ್ಟ್ಯಾಗಿನ್ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಏನು ಪ್ರಿಯಾರಿಟಿ ಕೊಡಬೇಕು ನಮಗೆ ಅಂದರೆ ಈಸಿ. ನಿಮಗೆ ಯಾವುದು ಈಸಿ ಇದನ್ನೋ ಅದು ತಗೊಳ್ಬೇಕು, ಆಯಿತಾ? ಈಸಿ ಸಬ್ಜೆಕ್ಟು, ಈಸಿ ಕ್ವೆಶನ್ಸು, ಎಲ್ಲರೂ ಇದರಲ್ಲೇ ಮಿಸ್ಟೇಕ್ ಆಗೋದು, ಆಯಿತಾ? ನೆಕ್ಸ್ಟ್ ಸ್ಕಿಪ್ ಮಾಡಿಬಿಡ್ಬೇಕು. ಅಲ್ಲಿ ಈಗೋ ಬಂತು, ನನ್ನ ಕೈಗೆ ಹಾಕಾಗಲ್ಲ, ನೋಡೇ ಬಿಡ್ತೀನಿ, ಇವೆಲ್ಲ ಪ್ರಶ್ನೆನೇ ಇಲ್ಲ. ಸ್ಕಿಪ್ ಮಾಡಬೇಕು, ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ನೆಕ್ಸ್ಟು ಸೆಕ್ಷನ್. ಇದನ್ನೇ ತುಂಬ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗಿರೋವಂಥದ್ದು. ಯಾಕೆ ಅಂತ ನಮಗೆ ಈ ಒಂದು ಡಿಸಿಷನ್ ತಗೊಳ್ಬೇಕು ಅಂದಾಗ ಇಲ್ಲಿ ಇಂಪಾರ್ಟೆನ್ಸ್ ಕೊಡಲೇಬೇಕಾಗತ್ತೆ. ಯಾಕೆ ಅಂತಂದರೆ, ನೀವು ಈಸಿ ಸಬ್ಜೆಕ್ಟನ್ನು ಆರಿಸ್ಕೊಂಡ್ರಿ ಅಂದರೆ ಅಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. 20 ಮಿನಿಟ್ಸು 25 ಮಿನಿಟ್ಸ್ ಅಷ್ಟೇ ನೀವು ಒಂದು ಸಬ್ಜೆಕ್ಟಿಗೆ ತೊಗೊಳಕ್ಕಾಗತ್ತೆ. ಇಲ್ಲಿ ನೀವು ಈಸಿ ಸಬ್ಜೆಕ್ಟ್ ತೊಗೊಂಬಿಟ್ರೆ ಒಂದು 10 ನಿಮಿಷ ಅಥವಾ 15 ನಿಮಿಷದಲ್ಲಿ ಫಸ್ಟ್ ರೌಂಡು ಮುಗ್ದೋಗ್ಬಿಡ್ತು ಅಂದರೆ, ಒಂದು 20 ಕ್ವಶನಿಗೆ ಆನ್ಸರ್ ಮಾಡಿದ್ದೀರಿ ಅಂತಂದರೆ, ಬೇಡ 20 ಕ್ವಶನ್ ಬೇಡ, ಬರೀ 15 ಕ್ವಶನ್ ಮಾಡಿದ್ದೀರಪ್ಪ ಫಸ್ಟ್ ರೌಂಡಲ್ಲಿ ಅಂತಂದರೆ ಓಕೆ, ಬಿಟ್ಬಿಡಿ. ನೆಕ್ಸ್ಟ್ ಲ್ಯಾಂಗ್ವೇಜಸ್, ನೆಕ್ಸ್ಟ್ ಇದಕ್ಕೆ ಹೋಗಿ, ಸ್ಕಿಪ್ ಆಗಿ ನೆಕ್ಸ್ಟ್ ಸಬ್ಜೆಕ್ಟಿಗೆ ಹೋಗಿ. ಅಲ್ಲಿ ಒಂದು 15 ಬೇಡಪ್ಪ 10 ಮಾಡಿದ್ದೀನಿ ಅಂದರೆ ನೆಕ್ಸ್ಟಿಗೆ ಹೋಗಿ. ನೆಕ್ಸ್ಟ್ ಒಂದು ಕೋರ್ ಸಬ್ಜೆಕ್ಟ್ ತೊಗೊಳ್ಳಿ, ಇಲ್ಲಿ ಒಂದು 10 ಮಾಡಿದ್ದೀನಿ ಅಂದರೆ ಕಾನ್ಫಿಡೆನ್ಸ್ ಇರುತ್ತೆ ತಾನೇ. ಒಂದು ರೌಂಡಲ್ಲಿ ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಂಡಿರ್ತೀರ, ಯಾವುದೇ ಡೌಟು ಇರಲ್ಲ. ಇವಾಗ ನೀವು ಇಂಗ್ಲೀಷ್ ಮಾಡ್ತಾ ಇರ್ತೀರ, ಅಯ್ಯೋ ಸೈನ್ಸ್ ಪೇಪರ್ ಹೇಗಿದೆಯೋ ಏನೋ, ಕಷ್ಟ ಇದ್ಬಿಟ್ರೆ ಮ್ಯಾಥ್ಸ್ ಪೇಪರ್ ಹೇಗೆ ಬರುತ್ತೋ ಏನೋ, ಕಷ್ಟ ಇದ್ಬಿಟ್ರೆ ಅನ್ನೋದೇ ತಲೆಯಲ್ಲಿರುತ್ತೆ. ಹಾಗಾಗಿ ಫಸ್ಟ್ ಈಸಿ ಯಾವುದ್ಯಾವ್ದಿರುತ್ತೆ, ಅದು ಸಬ್ಜೆಕ್ಟ್ ಯಾವುದಾದ್ರಾಗಲಿ, CDP ಆಗಲಿ, ಲ್ಯಾಂಗ್ವೇಜ್ ಆಗಲಿ, ಕೋರ್ ಸಬ್ಜೆಕ್ಟ್ ಆಗಲಿ, ಈಸಿ ಯಾವುದಿರುತ್ತೆ, 1 ನಿಮಿಷದ ಒಳಗೆ ಯಾವುದಿರುತ್ತೆ ಅದನ್ನು ಮುಗಿಸ್ಕೊಂಬಿಟ್ಟು ಮುಂದಕ್ಕೆ ಹೋಗ್ತಾ ಇರಿ. ಸೆಕೆಂಡ್ ರೌಂಡಿಗೆ ಬಂದ್ಬಿಟ್ಟು ಮತ್ತೆ ಫಸ್ಟಿಂದ ಬನ್ನಿ. ಸೆಕೆಂಡ್ ರೌಂಡಿಗೆ ಮತ್ತೆ ಫಸ್ಟಿಂದ ಬನ್ನಿ, ಮತ್ತೆ ಥಿಂಕ್ ಮಾಡಿ, ಮತ್ತೆ ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿ ಮತ್ತೆ ಹೋಗ್ತಾಯಿರಿ. ಈ ಥರ ಮಾಡಿದರೆ ಏನಾಗುತ್ತೆ ಅಂತಂದರೆ, ಒಂದು ಟೈಮ್ ಉಳಿತಾಯ ಆಗುತ್ತೆ, ಆಮೇಲೆ ಯಾವುದೇ ಥರ ಟೆನ್ಷನ್ನು ಇರಲ್ಲ, ಕಾಮಾಗಿ. ಏಕೆಂದರೆ ಎಲ್ಲ ಕ್ವಶನ್ ಪೇಪರು ಒಂದು ರೌಂಡ್ ನೋಡಿಬಿಟ್ಟಿರ್ತೀರ, ಕಾನ್ಫಿಡೆನ್ಸ್ ಇರುತ್ತೆ, ನಿಮಗೆಲ್ಲ ಐಡಿಯಾ ಬಂದೋಗಿರುತ್ತೆ ಕ್ವಶನ್ ಪೇಪರ್ ಯಾವ ಥರ ಇದೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಡೌಟ್ ಇರಲ್ಲ. ಇವಾಗ ನೀವು ಕನ್ನಡ ಒಂದೇ ಮಾಡ್ತಾಯಿದ್ರೆ, ಅಯ್ಯೋ ಇಂಗ್ಲೀಷ್ ಎಷ್ಟು ಕಷ್ಟ ಇರುತ್ತೋ ಏನೋ, ಕನ್ನಡ ಎಷ್ಟು ಕಷ್ಟ ಇರುತ್ತೋ ಏನೋ, ಆ ಥರ ಥಿಂಕಿಂಗ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಮೆಥಡನ್ನು ನೋಡಿ. ಈಗ ಮಾಕ್ ಟೆಸ್ಟ್ ತಗೊಳ್ಳಿ, ಈ ಒಂದು ಮೆಥಡನ್ನ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಇದನ್ನೇ ಫಾಲೋ ಮಾಡಿ, ಇಲ್ಲ ಅಂತಂದರೆ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಯಾವ್ದು ಕಂಫರ್ಟಬಲ್ಲೋ ಅದೇ ನೀವು ಮಾಡ್ಕೊಂಡೋಗಿ. ಕೊನೆಗೆ ಏನು ಅಂತಂದರೆ, 15ರಿಂದ 20 ನಿಮಿಷ ಎಲ್ಲ ಸಬ್ಜೆಕ್ಟು ಆಗಿ ಉಳಿದಿರೋದಕ್ಕೆ ಇಟ್ಟಿರಿ.
ತೀರಾ ಡಿಫಿಕಲ್ಟ್ ಸಬ್ಜೆಕ್ಟ್ ಬಂತು ಅಂದರೆ ಅದನ್ನು ಈ ಒಂದು 15 ಮಿನಿಟ್ಸಲ್ಲಿ ಲೆಕ್ಕ ಮಾಡಿಬಿಟ್ಟು ಬರೀಲಿಕ್ಕೆ ಸಾಧ್ಯ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾವು ಒಂದು ಸಬ್ಜೆಕ್ಟಲ್ಲಿ 30ಕ್ಕೆ 30 ತಗೊಳ್ಳೋಕ್ಕೆ ತೀರಾ ಕಷ್ಟ ಆಗಲ್ಲ ಅಂತಲ್ಲ, ಕಷ್ಟ ಆಗುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ ನಾವೇನಾದರೂ ಒಂದು 15 ಆ್ಯಾವ್ರೇಜ್ ತಗೊಂಡ್ರೆ ಮತ್ತು ಮಾತ್ರ ಸಾಧ್ಯ ಆಗುತ್ತೆ. ನಾವು ಒಂದು ಸಬ್ಜೆಕ್ಟಲ್ಲೇ ಓದ್ಬಿಟ್ಟು ನಾನು ಪಾಸ್ ಆಗ್ತೀನಿ ಅಂದರೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಎಲ್ಲ ಸಬ್ಜೆಕ್ಟಲ್ಲೂ ನೀವು ಅಟ್ಲೀಸ್ಟ್ ಒಂದು 15 ತನಕನಾದರೂ ಬರಲೇಬೇಕು. ಕನ್ನಡದಲ್ಲೇ ನಾನು ಸ್ಕೋರ್ ಮಾಡಿಬಿಡ್ತೀನಿ, ಇಂಗ್ಲೀಷಲ್ಲೇ ಸ್ಕೋರ್ ಮಾಡಿಬಿಡ್ತೀನಿ, ನಾನು ಮ್ಯಾಥ್ಸ್ ಮುಟ್ಟಲ್ಲ ಅಂದರೆ ಅದು ಕಷ್ಟ ಆಗಿಬಿಡತ್ತೆ. ನಿಮ್ಮ ಒಂದು ಕೆಪಾಸಿಟಿ ಮೇಲೆ ನೀವು ಥಿಂಕ್ ಮಾಡ್ಕೊಳ್ಳಿ. ಈಗ ಇಷ್ಟಂತೂ ನಾನು ಹೇಳ್ತೇನೆ. ಆಮೇಲೆ OMR ಶೀಟಲ್ಲಿ ತುಂಬಾ ಗಮನ ಕೊಡಬೇಕಾಗತ್ತೆ. ಒಂದೇನು ಅಂತಂದರೆ ಸರ್ಕಲ್ ಈ ಥರ ಇರುತ್ತೆ, ಎಲ್ಲರೂ ಏನು ಮಾಡ್ತೀರಿ ಮಧ್ಯದಿಂದ ಹಿಂಗೆ ಹಾಕೊಳ್ತಾ ಹೋಗ್ತೀರಿ, ಅದು ತಪ್ಪು. ಆ್ಯಕ್ಚುಲಿ ಏನಂತಂದರೆ ಫಸ್ಟು ನೀವು ಕಾನ್ಷಿಯಸ್ ಇರ್ತೀರಲ್ವ, ಫಸ್ಟು ನಂಬರ್ ನೋಡ್ತಾ ನೀವು ಕಾನ್ಷಿಯಸ್ ಇರ್ತೀರಿ. ಕಾನ್ಷಿಯಸ್ ಇರೋ ಮೈಂಡಲ್ಲೇ ನೀವು ಫಸ್ಟು ಔಟ್ಲೈನ್ ಹಾಕೊಂಬಿಟ್ಟು ಆಮೇಲೆ ಮಧ್ಯ ಬರಬೇಕು, ಆಯಿತಾ? ಈ ಥರ ಆಗಿದರೆ ನಿಮಗೆ ತಪ್ಪಾಗಲ್ಲ. ಮಧ್ಯದಿಂದ ಹೋಗ್ಬಿಟ್ರೆ ಹೊರಗಡೆ ಹೋಗ್ಬಿಡುತ್ತೆ, ಆಯಿತಾ? ಕೌಂಟ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ ಆ ಕ್ವಶನ್ ನಂಬರಿಗೆ ಎ ಬಿ ಸಿ ಡಿ ಅಂತಿದ್ದಾಗ ಕರೆಕ್ಟು ನೋಡ್ಕೊಂಬಿಟ್ಟು ಏನೋ ಬಿನೋ ಸಿನೋ ಅಂತ ಹಾಕೋಕ್ಕೆ ಪ್ರಯತ್ನ ಮಾಡಿ. ಯಾಕೆ ಅಂತಂದರೆ ತುಂಬ ಮಿಸ್ಟೇಕ್ ಆಗೋದೆ ಇಲ್ಲಿ. ಅಲ್ಲಿ ಬಿ ಅಂತ ನಿಮಗೆ ಆನ್ಸರ್ ಗೊತ್ತಿರುತ್ತೆ, ಇಲ್ಲಿ ಹಾಕಬೇಕಾದ್ರೆ ಎ ಹಾಕ್ಬಿಟ್ಟಿರ್ತೀವಿ. ಇದೆಲ್ಲ ಪ್ರಾಬ್ಲಮ್ಮು ಬರ್ತಾ ಹೋಗುತ್ತೆ. ಆದಷ್ಟು ಮಾರ್ಕ್ ಟೆಸ್ಟಲ್ಲಿ ಇವೆಲ್ಲದಕ್ಕೂ ಗಮನ ಕೊಟ್ಕೊಂಡು ಮುಂದಕ್ಕೆ ಸ್ಟಡಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೆ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.